ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕರ್ಕಾಟಕ ರಾಶಿ ಆತ್ಮೀಯ ಬಂಧುಗಳೇ, ನಮ್ಮ ಈ ವಿಶೇಷ ಜ್ಯೋತಿಷ್ಯ ಚರ್ಚೆಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಕರ್ಕಾಟಕ ರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ಜಮೀನು, ಮನೆ, ಆಸ್ತಿ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಒಂದು ವಿಚಾರ ಬಹಳ ವರ್ಷಗಳಿಂದ ಮನಸ್ಸಿನಲ್ಲಿ ಉಳಿದಿದ್ರೆ ಆಗಸ್ಟ್ 25ರ ಈ ಸಮಯದಲ್ಲಿ ಅದಕ್ಕೆ ಸಂಬಂಧಿಸಿದ ಹೊಸ ಮಾಹಿತಿ ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ 5 ಎಕರೆ ಭೂಮಿಗೆ ಸಂಬಂಧಿಸಿದ ಒಂದು ಹಳೆಯ ರಹಸ್ಯ ಮತ್ತೆ ಬೆಳಕಿಗೆ ಬರಬಹುದು. ನೀವು ಇಷ್ಟು ವರ್ಷ ಕೇವಲ ಕೇಳಿಕೊಂಡು ಬಂದಿರುವ ಆ ಜಮೀನಿನ ನಿಜವಾದ ಹಿನ್ನೆಲೆ ಈಗ ನಿಧಾನವಾಗಿ ತಿಳಿಬಹುದು. ಆ ಭೂಮಿ ಎಲ್ಲಿದೆ, ಯಾರ ಹೆಸರಲ್ಲಿದೆ, ಅದರ ಮೇಲೆ ಯಾರ ಹಕ್ಕಿದೆ, ಅಥವಾ ಕುಟುಂಬದವರು ಯಾಕೆ ಈ ವಿಷಯವನ್ನು ಇಷ್ಟು ದಿನ ಸ್ಪಷ್ಟವಾಗಿ ಹೇಳಿರಲಿಲ್ಲ ಎಂಬ ಪ್ರಶ್ನೆಗಳು ಮತ್ತೆ ಎದುರಾಗಬಹುದು. ಕರ್ಕಾಟಕ ರಾಶಿಯವರೇ, ಈ ವಿಚಾರ ಕೇವಲ ಹಣಕ್ಕೆ ಸಂಬಂಧಿಸಿದಿಲ್ಲ. ಇದರ ಹಿಂದೆ ಕುಟುಂಬದ ಹಳೆಯ ಘಟನೆ, ಹಿರಿಯರ ನಿರ್ಧಾರ, ಪೂರ್ವಜರ ಪರಿಶ್ರಮ, ಮರೆತು ಹೋದ ದಾಖಲೆ ಅಥವಾ ಸಂಬಂಧಿಕರೊಬ್ಬರು ಇಷ್ಟು ದಿನ ಮೌನವಾಗಿಟ್ಟುಕೊಂಡಿದ್ದ ಮಾಹಿತಿ ಕೂಡ ಇರಬಹುದು. ಮನೆಯ ಹಳೆಯ ಪೆಟ್ಟಿಗೆ, ಬೀರು ಅಥವಾ ಕಡತವನ್ನು ನೋಡುತ್ತಿರುವಾಗ ಬಹಳ ವರ್ಷಗಳಿಂದ ಯಾರೂ ಗಮನಿಸದ ಒಂದು ಕಾಗದ ಸಿಗ್ಬೋದು. ಕುಟುಂಬದ ಹಿರಿಯರು ಹಿಂದೆ ಹೇಳಿದ್ದ ಮಾತು ಈಗ ಮತ್ತೆ ನೆನಪಿಗೆ ಬರಬಹುದು. ನಿಮ್ಮ ಕುಟುಂಬದಲ್ಲಿ ಜಮೀನು ಹಂಚಿಕೆ ಸರಿಯಾಗಿ ಆಗಿಲ್ಲ ಅಂತಂದರೆ, ಅಥವಾ ಯಾವುದಾದ್ರೂ ಆಸ್ತಿಯ ಹಕ್ಕಿನ ಬಗ್ಗೆ ಗೊಂದಲ ಇದ್ದರೆ ಈ ವಿಷಯ ಮತ್ತೆ ಚರ್ಚೆಗೆ ಒಳಗಾಗಬಹುದು. ಇಷ್ಟು ದಿನ ಮೌನವಾಗಿದ್ದ ವ್ಯಕ್ತಿಯೊಬ್ಬರು ತಮ್ಮ ಬಳಿ ಇರುವ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಯಾರೋ ಸಂಬಂಧಿಕರು ಹಿಂದೆ ನಡೆದ ಘಟನೆ, ಅದರ ಬಗ್ಗೆ ಮೊದಲ ಬಾರಿಗೆ ಸ್ಪಷ್ಟವಾಗಿ ಮಾತಾಡಬಹುದು. ಆದರೆ ಫ್ರೆಂಡ್ಸ್, ಅದನ್ನು ಖಚಿತ ಭವಿಷ್ಯವಾಣಿ ಅಂತ ಪರಿಗಣಿಸೋದಕ್ಕೆ ಹೋಗಬಾರ್ದು. ಜ್ಯೋತಿಷ್ಯವು ಸಾಧ್ಯತೆಗಳನ್ನು ಮಾತ್ರ ಸೂಚಿಸುತ್ತೆ. ನಿಜವಾದ ಮಾಲೀಕತ್ವ ಮತ್ತು ಕಾನೂನುಬದ್ಧ ಹಕ್ಕನ್ನು ದಾಖಲೆಗಳು, ಕಾನೂನು ಈ ಪ್ರಕ್ರಿಯೆಗಳೇ ನಿರ್ಧರಿಸುತ್ತೆ. ಅದರಿಂದ ಯಾರಾದರೂ ಹೇಳಿದ ಮಾತಿನ ಆಧಾರದ ಮೇಲೆ ಹಣ ಕೊಡೋದು ಅಥವಾ ಜಮೀನಿನ ಬಗ್ಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಹಕ್ಕುಪತ್ರ, ನೋಂದಣಿ ದಾಖಲೆ, ಸರ್ಕಾರಿ ದಾಖಲೆಗಳು ಮತ್ತು ಭೂಮಿಯ ಗಡಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಮನಸ್ಸಿಗೆ ಕುಟುಂಬದ ವಿಷಯಗಳು ಬಹಳ ಹತ್ತಿರ ಆಗಿರೋದ್ರಿಂದ ಈ ವಿಚಾರ ಹೊರ ಬಂದಾಗ ಭಾವನೆಗಳು ಹೆಚ್ಚಾಗಬಹುದು. ಆದರೆ ಈ ಸಮಯದಲ್ಲಿ ಶಾಂತವಾಗಿರೋದು ಬಹಳ ಮುಖ್ಯವಾಗಿರುತ್ತೆ. ಒಂದು ಫೋನ್ ಕಾಲ್, ಹಳೆಯ ಮೆಸೇಜ್ ಅಥವಾ ಕುಟುಂಬದ ಮಾತುಕತೆ ಈ ಭೂಮಿಯ ವಿಚಾರಕ್ಕೆ ಹೊಸ ತಿರುವು ನೀಡಬಹುದು. ದೂರದ ಸಂಬಂಧಿಕರೊಬ್ಬರು ನಿಮ್ಮನ್ನು ಸಂಪರ್ಕಿಸಿ ಹಳೆಯ ವಿಷಯವನ್ನು ಹೇಳ್ಬೋದು. ಅವರ ಮಾತಲ್ಲಿ ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಒಂದು ಸುಳಿವು ಇರಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಆಸ್ತಿ ನಿಜವಾಗಿಯೂ ಕೂಡ ನಿಮ್ಮ ಕುಟುಂಬದ ಹಕ್ಕಿಗೆ ಸಂಬಂಧಿಸಿದರೆ ಮುಂದೆ ಅದು ನಿಮ್ಮ ಆರ್ಥಿಕ ಸ್ಥಿರತೆಗೆ ಸಹಾಯ ಮಾಡಬಹುದು. ಕೆಲವರಿಗೆ ಸಾಲದ ಒತ್ತಡ ಕಡಿಮೆ ಆಗಬಹುದು. ಕೆಲವರಿಗೆ ಮನೆ ನಿರ್ಮಿಸುವ ಕನಸಿಗೆ ದಾರಿ ಸಿಗಬಹುದು. ಇನ್ನೂ ಕೆಲವರಿಗೆ ಭವಿಷ್ಯದ ಹೂಡಿಕೆಗೆ ಆಧಾರ ಆಗಬಹುದು. ಆದರೆ ಭೂಮಿಯ ನಿಜವಾದ ಸ್ಥಿತಿ ಗೊತ್ತಾಗುವ ಮೊದಲು ಅದರಿಂದ ಹಣ ಬರುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ಮೊದಲು ಸತ್ಯವನ್ನು ತಿಳಿದುಕೊಳ್ಳಿ, ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಳೆಯ ಮನೆ, ಜಮೀನು ಅಥವಾ ಕುಟುಂಬದ ಹಿರಿಯರ ಬಗ್ಗೆ ಬಾಲ್ಯದ ನೆನಪುಗಳು ಮತ್ತೆ ಮೂಡಬಹುದು. ಯಾರೋ ಹಿರಿಯರು ಹೇಳಿದ ಮಾತು ನಿಮ್ಮ ಮನಸ್ಸಲ್ಲಿ ಮತ್ತೆ ಕೇಳಿಸಬಹುದು. ಆ ನೆನಪಲ್ಲಿಯೇ ಒಂದು ಸಣ್ಣ ಸುಳಿವು ಇರಬಹುದು. ದೇವರನ್ನು ನೆನೆದು, ನನ್ನ ಕುಟುಂಬದಲ್ಲಿ ಸತ್ಯ ಹೊರಬರಲಿ, ನನ್ನ ಹಕ್ಕಿನ ದಾರಿ ಸ್ಪಷ್ಟವಾಗಲಿ ಮತ್ತು ಎಲ್ಲರಿಗೂ ಕೂಡ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಕರ್ಕಾಟಕ ರಾಶಿಯವರೇ, ಈಗ ಈ ಭೂಮಿಯ ವಿಚಾರದಲ್ಲಿ ಇನ್ನೊಂದು ಮಹತ್ವದ ಸೂಚನೆಯನ್ನು ಗಮನಿಸಿ. ನಿಮ್ಮ ಕುಟುಂಬದಲ್ಲಿ ಈ ಜಮೀನಿನ ಸಂಪೂರ್ಣ ಕಥೆಯನ್ನು ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಬಹಳ ವರ್ಷಗಳಿಂದ ಮೌನವಾಗಿದ್ದರೂ ಕೂಡ ಈಗ ಸರಿಯಾದ ಸಮಯದಲ್ಲಿ ತಮ್ಮ ಬಳಿ ಇರುವ ಮಾಹಿತಿಯನ್ನು ಹೇಳಬಹುದು. ಕುಟುಂಬದ ಹಿರಿಯರೊಬ್ಬರು ಹಳೆಯ ಜಮೀನಿನ ಸ್ಥಳ, ಗಡಿ ಅಥವಾ ಮಾಲೀಕತ್ವದ ಬಗ್ಗೆ ವಿವರಿಸಬಹುದು. ಹಿಂದೆ ನಿಮಗೆ ಅರ್ಥವಾಗದಿದ್ದ ಒಂದು ಮಾತು ಈಗ ಹೊಸ ಅರ್ಥ ನೀಡಬಹುದು. ಸಹೋದರ, ಸಹೋದರಿಯರು ಅಥವಾ ಸಂಬಂಧಿಕರ ನಡುವೆ ಆಸ್ತಿ ವಿಚಾರ ಮತ್ತೆ ಚರ್ಚೆ ಆಗಬಹುದು. ವರ್ಷಗಳಿಂದ ಇರುವ ತಪ್ಪು ಗ್ರಹಿಕೆಗಳನ್ನು ದೂರ ಮಾಡುವ ಅವಕಾಶ ಕೂಡ ಸಿಗಬಹುದು. ಆದರೆ ಕರ್ಕಾಟಕ ರಾಶಿಯವರೇ, ನಿಮ್ಮ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಬದಲು ದಾಖಲೆ ಮತ್ತು ಸತ್ಯಕ್ಕೆ ಹೆಚ್ಚು ಮಹತ್ವ ನೀಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಕರ್ಕಾಟಕ ರಾಶಿಯವರೇ, ಈಗ ಈ ಭೂಮಿಯ ವಿಚಾರದಲ್ಲಿ ಇನ್ನೊಂದು ಮಹತ್ವದ ಸೂಚನೆಯನ್ನು ಗಮನಿಸಿ. ನಿಮ್ಮ ಕುಟುಂಬದಲ್ಲಿ ಈ ಜಮೀನಿನ ಸಂಪೂರ್ಣ ಕಥೆಯನ್ನು ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಬಹಳ ವರ್ಷಗಳಿಂದ ಮೌನವಾಗಿದ್ದರೂ ಕೂಡ ಈಗ ಸರಿಯಾದ ಸಮಯದಲ್ಲಿ ತಮ್ಮ ಬಳಿ ಇರುವ ಮಾಹಿತಿಯನ್ನು ಹೇಳಬಹುದು. ಕುಟುಂಬದ ಹಿರಿಯರೊಬ್ಬರು ಹಳೆಯ ಜಮೀನಿನ ಸ್ಥಳ, ಗಡಿ ಅಥವಾ ಮಾಲೀಕತ್ವದ ಬಗ್ಗೆ ವಿವರಿಸಬಹುದು. ಹಿಂದೆ ನಿಮಗೆ ಅರ್ಥವಾಗದಿದ್ದ ಒಂದು ಮಾತು ಈಗ ಹೊಸ ಅರ್ಥ ನೀಡಬಹುದು. ಸಹೋದರ, ಸಹೋದರಿಯರು ಅಥವಾ ಸಂಬಂಧಿಕರ ನಡುವೆ ಆಸ್ತಿ ವಿಚಾರ ಮತ್ತೆ ಚರ್ಚೆ ಆಗಬಹುದು. ವರ್ಷಗಳಿಂದ ಇರುವ ತಪ್ಪು ಗ್ರಹಿಕೆಗಳನ್ನು ದೂರ ಮಾಡುವ ಅವಕಾಶ ಕೂಡ ಸಿಗಬಹುದು. ಆದರೆ ಕರ್ಕಾಟಕ ರಾಶಿಯ
ರಾಶಿಯವರೇ, ನಿಮ್ಮ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಬದಲು ದಾಖಲೆ ಮತ್ತು ಸತ್ಯಕ್ಕೆ ಹೆಚ್ಚು ಮಹತ್ವ ನೀಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಕರ್ಕಾಟಕ ರಾಶಿಯವರೇ, ಈಗ ಈ ಭೂಮಿಯ ವಿಚಾರದಲ್ಲಿ ಇನ್ನೊಂದು ಮಹತ್ವದ ಸೂಚನೆಯನ್ನು ಗಮನಿಸಿ. ನಿಮ್ಮ ಕುಟುಂಬದಲ್ಲಿ ಈ ಜಮೀನಿನ ಸಂಪೂರ್ಣ ಕಥೆಯನ್ನು ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಬಹಳ ವರ್ಷಗಳಿಂದ ಮೌನವಾಗಿದ್ದರೂ ಕೂಡ ಈಗ ಸರಿಯಾದ ಸಮಯದಲ್ಲಿ ತಮ್ಮ ಬಳಿ ಇರುವ ಮಾಹಿತಿಯನ್ನು ಹೇಳಬಹುದು. ಕುಟುಂಬದ ಹಿರಿಯರೊಬ್ಬರು ಹಳೆಯ ಜಮೀನಿನ ಸ್ಥಳ, ಗಡಿ ಅಥವಾ ಮಾಲೀಕತ್ವದ ಬಗ್ಗೆ ವಿವರಿಸಬಹುದು. ಹಿಂದೆ ನಿಮಗೆ ಅರ್ಥವಾಗದಿದ್ದ ಒಂದು ಮಾತು ಈಗ ಹೊಸ ಅರ್ಥ ನೀಡಬಹುದು. ಸಹೋದರ ಸಹೋದರಿಯರು ಅಥವಾ ಸಂಬಂಧಿಕರ ನಡುವೆ ಆಸ್ತಿ ವಿಚಾರ ಮತ್ತೆ ಚರ್ಚೆ ಆಗಬಹುದು. ವರ್ಷಗಳಿಂದ ಇರುವ ತಪ್ಪು ಗ್ರಹಿಕೆಗಳನ್ನು ದೂರ ಮಾಡುವ ಅವಕಾಶ ಕೂಡ ಸಿಗಬಹುದು. ಆದರೆ ಕರ್ಕಾಟಕ ರಾಶಿಯವರೇ, ನಿಮ್ಮ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಬದಲು ದಾಖಲೆ ಮತ್ತು ಸತ್ಯಕ್ಕೆ ಹೆಚ್ಚು ಮಹತ್ವ ನೀಡಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ.